ಜಾತಕದಲ್ಲಿ ಬಹಳ ವಿಶೇಷ ಅಂತ ಹೇಳ್ಬೋದು. ಏನು ವಿಶೇಷ ಅಂದರೆ, ಸಾಧಾರಣವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ಗ್ರಹಕ್ಕೆ ಮಿತ್ರನಾಗಿರ್ತಾನೆ, ಒಂದೊಂದು ಗ್ರಹಕ್ಕೆ ಶತ್ರುವಾಗಿರ್ತಾನೆ. ಅಂದರೆ ನನ್ನ ಕಂಡ್ರೆ ನಿಮಗೆ ಪರಿಪೂರ್ಣವಾಗಿ ಪ್ರೀತಿ ಇದೆಯೋ ಇಲ್ವೋ, ಬಹಳ ಜನಕ್ಕಿರಲ್ಲ. ಸ್ವಲ್ಪ ಜನಕ್ಕೆ ಅಭಿಮಾನ, ಕೆಲವು ಜನಕ್ಕೆ ಪ್ರೀತಿ, ಕೆಲವರು ಜನಕ್ಕೆ ಕೋಪ, ಕೆಲವರು ಜನಕ್ಕೆ ಅವರೇನು ಮಹಾ ಅನ್ನೋ ಭಾವನೆ. ಆದರೆ ನನಗೆ ಎಲ್ಲ ರೀತಿಯಲ್ಲೂ ಯಾರೇ ಹೇಗೆ ಇದ್ರೂ ಲೋಕ ಚೆನ್ನಾಗಿರಲಿ ಅನ್ನೋ ಮನೋಭಾವನೆ. ಏನಂತೀರ? ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಎಲ್ಲ ಕಂಡ್ರೆ ಇಷ್ಟ ಆಗಬೇಕು, ಎಲ್ಲರ ಕಂಡ್ರೂ ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋದು ಇಲ್ವಲ್ಲ. ಹಾಗೆ ಜೀವನದಲ್ಲೂ ನಿಮ್ಮಗಳ ವಿಶೇಷವಾಗಿರ್ತಕ್ಕಂಥ ಗ್ರಹಗತಿಗಳಲ್ಲಿ ಹೆಂಡತಿಗೆ ಗಂಡನ ಕಡೆ, ಗಂಡನಿಗೆ ಹೆಂಡತಿ ಮಕ್ಕಳ ಮೇಲೆ, ಮಕ್ಕಳಿಗೆ ತಾತ ಅಜ್ಜಿ ಮೇಲೆ ಈ ರೀತಿಯಾದ ಬಾಂಧವ್ಯ ಇಷ್ಟ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಿಮ್ಮ ನಿಮ್ಮ ಗ್ರಹಗಳಿಗೆ ವಿಶೇಷವಾಗಿ ನಾನು ಹೇಳ್ಕೊಡ್ತಕ್ಕಂಥ ವಿಧಾನವನ್ನು ಸರಿಯಾಗಿ ತಿದ್ದುಕೊಳ್ಳಿ. ಇವತ್ತಿನ ದಿವಸ ಮಿತ್ರವರ್ಗ ಅಂತ ಹೇಳ್ಕೊಡ್ತೀನಿ, ಫ್ರೆಂಡ್ಶಿಪ್ ಮಾತ್ರ ಹೇಳ್ಕೊಡ್ತೀನಿ. ಅಂದರೆ ಈ ಗ್ರಹ, ಈ ನಕ್ಷತ್ರ, ಈ ರಾಶಿ, ಅಂದರೆ ಇದೆಲ್ಲ ಸೇರಿ ಒಂದು ರಾಶಿಯವರು. ಈ ರಾಶಿಯ ಯಾವುದು? ಸಿಂಹರಾಶಿ ಅಂತ ಇಟ್ಕೊಳ್ಳೋಣ. ಸಿಂಹರಾಶಿ ಯಾರಿಗೆ ಸೇರಿದ್ದೋ? ಸೂರ್ಯನಿಗೆ. ಹಾಗೆ ನೀವು ತಲೆಗೆ ಹಾಕೊಂಡ್ಬಿಡ್ಬೇಕು, ಓ ಸಿಂಹರಾಶಿಲಿ ನಾವು ಅದು ಹೇಳ್ಕೊಟ್ನಲ್ಲ ಯಾವ್ಯಾವ ನಕ್ಷತ್ರ ಅಂತ. ಆ ಸಿಂಹರಾಶಿಯವರು ಸೂರ್ಯನಿಗೆ ಸಂಬಂಧಪಟ್ಟವರು, ಅದನ್ನು ಕರೆಕ್ಟಾಗಿ ಹಣೆ ಮೇಲೆ ಇಟ್ಕೊಂಬಿಡಿ. ಸೂರ್ಯನಿಗೆ ಸಂಬಂಧಪಟ್ಟವರು ಯಾರ್ಯಾರು ಮಿತ್ರ, ಯಾರ್ಯಾರು ಶತ್ರು, ಇದೆಲ್ಲ ಬರೀ ಮಿತ್ರದ ಬಗ್ಗೆ ಹೇಳ್ತೀನಿ. ಸಿಂಹರಾಶಿಯರಿಗೆ ಯಾರು ಶತ್ರು, ಅದಾದಮೇಲೆ ಯಾರು ಮಿತ್ರ, ಅದಾದಮೇಲೆ ಯಾರು ಸಮವಾಗಿರ್ತಾರ ಫ್ರೆಂಡ್ಶಿಪ್ಪಲ್ಲಿ, ಹೀಗೆ ಜೀವನ. ಇವತ್ತು ಬರೀ ಮಿತ್ರವರ್ಗ. ಇನ್ನು ನಾಳೆ ನಾಡಿದ್ದ ಹಾಗೆ ಮಿಕ್ಕಿದ್ದು ಹೇಳ್ಕೊಂಡು ಹೋಗೋಣ. ಏನಂತೀರಾ? ಅದಕ್ಕೆ ಎಲ್ಲ ರೆಡಿಯಾಗಿದ್ದೀರಾ? ಈಗ ಮೇಲಿಂದ ಬರ್ಕೊಳ್ಳಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೆ ನಮಃ. ಹಾಗೆ ಈ ಕೇತುವರೆಗೆ ಪರಿಪೂರ್ಣವಾಗಿ 9 ನವಗ್ರಹಗಳಲ್ಲಿ 7 ಗ್ರಹಗಳಿರೋದು. ಇನ್ನು ರಾಹು ಕೇತುಗಳು ಬಿಂದುಗಳು, ಅಂದರೆ ಎಲ್ಲ ಗ್ರಹದ ಮಧ್ಯಭಾಗದಲ್ಲಿ 2 ಗ್ರಹಗಳು ಸೇರೋ ಸಮಯದಲ್ಲಿ ಅಲ್ಲಿ ಇಲ್ಲಿ ಇರತಕ್ಕಂಥ ಕತ್ತಲು, ಅಂದರೆ ಮೇಲ್ಭಾಗ ಜಾಯಿಂಟ್, ಕೆಳಗಿನ ಭಾಗ ಜಾಯಿಂಟ್, 2 ಬಳೆ ತಗೊಳ್ಳಿ. ಆ ಬಳೆಗಳು ಎರಡನ್ನ ಹೀಗೆ ಸೇರಿಸಿದಾಗ ಈ ಬಳೆಗಳು ಸೇರೋ ಜಾಗ ಇದೆಯಲ್ಲ, ಆ ಮಧ್ಯ ಮೇಲ್ಬಿಂದು ಮತ್ತು ಕೆಳಗಿನ ಬಿಂದು, ಅದರ ನೆರಳು ಮಧ್ಯಭಾಗ, ಅದು ಮೇಲಿರೋದು ರಾಹು, ಕೆಳಗಿರೋದು ಕೇತು. ಇಲ್ಲ ಮೇಲಿರೋದು ಕೇತು ಆದರೆ ಅದು ಯೋಗವಾಗುತ್ತೆ, ಕೆಳಗಿರೋದು ರಾಹು ಆಗುತ್ತೆ. ಹಾವು ತಲೆ ಯಾವತ್ತು ಮೇಲಿದ್ರೆ ಕುಕ್ತಾ ಇರುತ್ತೆ, ಅದು ದೋಷ. ಹಾವಿನ ತಲೆ ಕೆಳಗಿದ್ರೆ, ಬಾಲ ಮೇಲಿದ್ರೆ ಯಾವ ಕಾಲಕ್ಕೂ ಏನಾಗುತ್ತೆ? ಯೋಗವಾಗುತ್ತೆ. ಕಂಟ್ರೋಲ್ ಅಂತ ಬಾಲದಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಹಾಗೆ ವಿಶೇಷವಾಗಿ ರಾಹುಕೇತುಗಳು ಗ್ರಹಗಳಲ್ಲ, ಅದರ ಎಲ್ಲ ಉಪಛಾಯೆಗಳು, ಎಲ್ಲ 7 ಗ್ರಹಗಳ ಉಪಛಾಯೆಗಳಾಗಿರತಕ್ಕಂಥ ವಿಚಾರ. ಈಗ ಮಿತ್ರವರ್ಗಗಳನ್ನು ಬರ್ಕೊಳ್ಳಿ. ಸೂರ್ಯನ ಬರ್ಕೊಳ್ಳಿ. ಸೂರ್ಯನ ಜೊತೆ ಯಾರು ಮಿತ್ರರು? ಸೂರ್ಯನ ಪಕ್ಕ ಚಂದ್ರ, ಕುಜ, ಗುರು, ಅಂದರೆ ಸಿಂಹರಾಶಿಯವರು ಅಂತ ತಲೆಗೆ ಇಟ್ಕೊಂಬಿಡಿ. ಸೂರ್ಯ ಅಂದ ತಕ್ಷಣ ಸಿಂಹರಾಶಿ, ಕೆಳಗೆ ಪಕ್ಕ ನೋಡಿ. ಚಂದ್ರ, ಕುಜ, ಗುರು ಅಂದರೆ ಇವರೆಲ್ಲ ಮಿತ್ರರೇ ಆಗಿರ್ತಾರೆ. ಅಂದರೆ ಕರ್ಕಾಟಕ ರಾಶಿಯವರು, ಮೇಷರಾಶಿಯವರು, ವೃಶ್ಚಿಕ ರಾಶಿಯವರು, ಧನುರ್ರಾಶಿಯವರು, ಮೀನರಾಶಿಯವರು, ಇದಿಷ್ಟು ಜನ ಮಿತ್ರರೇ ಯಾವಾಗಲೂ. ಯಾರಿಗೆ? ರವಿಗೆ ಅವರೆಲ್ಲ ಮಿತ್ರ, ಫ್ರೆಂಡ್ಸ್. ಇದನ್ನು ಗಮನ ಇಟ್ಕೊಳ್ಳಿ. ಶತ್ರು ಯಾರು ಅಂತ ನಾಳೆ ನಾನು ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಮಿತ್ರ ಬರ್ಕೊಳ್ಳಿ. ಏನೇನು ಗೊತ್ತಾಯ್ತಲ್ವಾ? ರವಿ ಅಂದರೆ ಸಿಂಹರಾಶಿ, ಸಿಂಹರಾಶಿಗೆ ಚಂದ್ರ, ಕುಜ, ಗುರು 3 ಹಾಕೊಂಬಿಡಿ. ಚಂದ್ರಂಗೆ ಸಂಬಂಧಪಟ್ಟಿರೋದು ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ, ಆ ರಾಶಿಯಲ್ಲಿ ಈ ಪಾದ ಆ ಪಾದ ಬೇರೆ ಇರುತ್ತೆ, ಹುಷಾರೋ. ಮಿಥುನ್ ರಾಶಿಯಲ್ಲಿ ಒಂದು ಅರ್ಧ ಇರುತ್ತೆ, ಈ ಕಡೆ ಅರ್ಧ ಇರುತ್ತೆ. ಅದಕ್ಕೋಸ್ಕರ ಕರ್ಕಾಟಕ ರಾಶಿನೇ ಲಾಸ್ಟು. ಅದರಿಂದ ಎಲ್ಲ 4 ಪಾದಗಳಲ್ಲಿ ಸೇರ್ಕೊಂಡ್ಬಿಡುತ್ತೆ. ಕರ್ಕಾಟಕ ರಾಶಿ, ಅದಾದಮೇಲೆ ಮೇಷರಾಶಿ, ವೃಶ್ಚಿಕ ರಾಶಿ, ಧನುರ್ರಾಶಿ, ಮೀನರಾಶಿ, ಆ ಕೊನೆಯದಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಈ ಮೀನರಾಶಿವರೆಗೂ ಇರತಕ್ಕಂಥ ನಿಮಗೆ ಫ್ರೆಂಡ್ಸ್. ನೆಕ್ಸ್ಟ್ ಚಂದ್ರನಿಗೆ, ಕರ್ಕಾಟಕ ರಾಶಿಯವರಿಗೆ ಯಾರು ಮಿತ್ರರು? ಮಾಮೂಲಿ ಯಾರು ಗೊತ್ತಲ್ಲ, ರವಿ ಮತ್ತು ಬುಧ. ಅಂದ್ರೆ ಏನೋ, ಇವನ್ಗೆ ಅವನ ಫ್ರೆಂಡ್ ಇದ್ದಾನೆ, ಇವನ್ ಫ್ರೆಂಡು. ಕರ್ಕಾಟಕಕ್ಕೆ ಸಿಂಹಕ್ಕೆ ಫ್ರೆಂಡು. ಈ ರವಿ ಮತ್ತು ಬುಧ ಅಂದ್ರಲ್ಲಿ ಬುಧನ ಮನೆಯವರು ಫ್ರೆಂಡ್ಸು ಕರ್ಕಾಟಕಕ್ಕೆ. ಯಾರ್ಯಾರು? ಮಿಥುನ್ ರಾಶಿ, ಕನ್ಯಾ ರಾಶಿ. ಅಲ್ಲಿರ್ತಕ್ಕಂಥ ನಕ್ಷತ್ರಗಳು ಯಾರು ಅಂತ ಮೊದಲೇ ಹೇಳಿದ್ದೀನಿ, ಗಮನ ಇರಲಿ. ಅವರು ಫ್ರೆಂಡ್ಸ್ ಆಗಿರ್ತಾರೆ ಕರ್ಕಾಟಕ ರಾಶಿಗೆ. ಅದು ಕರ್ಕಾಟಕ ರಾಶಿ ಅಂದ್ರೆ ಏನೋ, ವಿಶೇಷವಾಗಿ ಚಂದ್ರನಿಗೆ ಎಲ್ಲರ ಕಡೆ ಹೊಂದ್ಕೊಂತಾನೆ. ಆ ರೀತಿಯಾಗಿ ಇವರಿಬ್ಬರೇ ಫ್ರೆಂಡ್ಸು, ಬೇರೆ ಏನಿಲ್ಲ. ನೆಕ್ಸ್ಟ್ ಗುರು ಅಂದ್ರೆ ಯಾವುದು? ಧನುರ್ ರಾಶಿಯವರಿಗೆ, ಮೀನ್ ರಾಶಿಯವರಿಗೆ, ಇವರಿಬ್ಬರಿಗೂ ವಿಶೇಷವಾಗಿ ಫ್ರೆಂಡ್ಸ್. ಯಾರು? ಈ 2 ಗ್ರಹದ ನಕ್ಷತ್ರ ರಾಶಿಯವರಿಗೆ ಯಾರ್ಯಾರು ಮಿತ್ರರು? ಕುಜ, ಚಂದ್ರ, ರವಿ. ಕುಜ, ಚಂದ್ರ, ರವಿ ಅಂದರೆ ಮೇಷ ರಾಶಿಯವರು, ವೃಶ್ಚಿಕ ರಾಶಿಯವರು, ಕರ್ಕಾಟಕ ರಾಶಿಯವರು, ಸಿಂಹರಾಶಿಯವರು, ಇವರೆಲ್ಲ ಆ ಗುರುಗೆ ಮಿತ್ರರು. ನೆಕ್ಸ್ಟ್
ಕುಜರಾಶಿ ಅಂದರೆ ಕುಜನಿಗೆ ಸಂಬಂಧಪಟ್ಟಿರತಕ್ಕಂಥವ್ರು ಯಾರೋ ಮೇಷರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಯಾರು ಮಿತ್ರರು. ಸೊ ಮೇಷರಾಶಿ ಜನದವ್ರಿಗೂ ವೃಶ್ಚಿಕ ರಾಶಿ ಜನದವ್ರಿಗೂ ಇಬ್ಬರಿಗೂ ಅಲ್ಲಿ ಯಾವ್ಯಾವ ನಕ್ಷತ್ರ ಇರುತ್ತೆ ನೋಡ್ಕೊಳ್ಳಿ, ಅವ್ರಿಗೆ ಯಾರ್ಯಾರು ಮಿತ್ರರು. ಗುರು, ಚಂದ್ರ, ರವಿ. ಈ ಗುರು ಚಂದ್ರ ರವಿ ಅಂದರೆ ಮೀನರಾಶಿ, ಧನುರ್ ರಾಶಿ, ಕರ್ಕಾಟಕ ರಾಶಿ, ಸಿಂಹರಾಶಿ ಇವರೆಲ್ಲ ಮಿತ್ರರು. ಬುಧನ ಮನೆಗೆ ಬರೋಣ. ಬುಧ ಅಂದ್ರೆ ಏನು? ಮಿಥುನ್ ರಾಶಿ, ಕನ್ಯಾ ರಾಶಿ ಅವ್ರಿಗೆ, ಇವರಿಬ್ಬರಿಗೆ ಯಾರು ಮಿತ್ರರು, ಯಾರು ಫ್ರೆಂಡ್ಸ್? ರವಿ, ಶುಕ್ರ. ನೋಡಿ, ಬುಧನಿಗೆ ಮಾತ್ರ ಶುಕ್ರ ಫ್ರೆಂಡ್ಸು, ಬೇರೆಯವ್ರಿಗೆಲ್ಲರಿಗೂ ಫ್ರೆಂಡ್ಸ್ ಅಲ್ವೇ ಅಲ್ಲ. ಶುಕ್ರ ಅಂದರೆ ಶುಕ್ರ ನರ್ಸರಿನಲ್ಲಿ ಹೋಗುತ್ತೆ ಅಲ್ವಾ? ಹಾಗೆ ಅದಕ್ಕೋಸ್ಕರ ಬುಧನಿಗೆ ರವಿ ಮತ್ತು ಶುಕ್ರ. ಅಂದರೆ ಸಿಂಹ ರಾಶಿಯವರು, ತುಲಾ ರಾಶಿಯವರು, ವೃಷಭ ರಾಶಿಯವರು ಮಾತ್ರ ಬುಧನಿಗೆ ಫ್ರೆಂಡ್ಸ್. ಅಂದರೆ ಮಿಥುನ್ ರಾಶಿಗೂ ಕನ್ಯಾ ರಾಶಿಗೆ ಇವ್ರು ಮಾತ್ರ ಫ್ರೆಂಡ್ಸು. ನೆಕ್ಸ್ಟ್ ಶುಕ್ರನ್ ತಗೊಳ್ಳೋಣ. ಶುಕ್ರನಿಗೆ ಅಂದರೆ ತುಲಾ ರಾಶಿ ಮತ್ತು ವೃಷಭ ರಾಶಿ. ತುಲಾ ರಾಶಿ ಮತ್ತು ವೃಷಭ ರಾಶಿ ಈ ಎರಡಕ್ಕೂ ಯಾರು ಫ್ರೆಂಡ್ಸು? ಬುಧ ಮತ್ತು ಶನಿ. ನೋಡಿ, ಶುಕ್ರನಿಗೆ ಶನಿನೂ ಮಿತ್ರ. ಅದಕ್ಕೆ ನಾನು ಹೇಳೋದು, ಎಷ್ಟೋದಕ್ಕೆ ಶನಿ ಕಾಟ ಇದ್ದಾಗ ಏನೇನು ಮಾಡ್ಕೋಬೇಕು, ಪರಿವರ್ತನಾ ಸ್ವರೂಪಕ್ಕೆ ಶುಕ್ರ ಅಂದರೆ ಹುಷಾರಾಗಿರಬೇಕು, ಅದೆಲ್ಲ ನೋಡ್ಕೋಬೇಕಲ್ಲ. ಶುಕ್ರನಿಗೆ ಮಿತ್ರರು, ಅತಿ ಮಿತ್ರ ಇದ್ರೂ ಹೆಚ್ಚೆ, ಯಾಕಂದರೆ ನಾಟಕ ಮಾಡ್ತಿದ್ದಾನೋ ಏನೋ ಅನ್ಸುತ್ತೆ ಅಲ್ವಾ? ಹಾಗೆ ಶುಕ್ರನಿಗೆ 2 ರಾಶಿಯವರು, ಬುಧ ಮತ್ತು ಶನಿ. ಅಂದ್ರೇನು? ಮಿಥುನ್ ರಾಶಿ. ಶುಕ್ರ ಅಂದರೆ ಯಾವ್ದು ಗೊತ್ತಲ್ಲ? ತುಲಾ ಮತ್ತು ವೃಷಭ ರಾಶಿಯವರಿಗೆ ಯಾರು ಫ್ರೆಂಡ್ಸು? ಮಿಥುನ್ ರಾಶಿ, ಕನ್ಯಾ ರಾಶಿ. ತದನಂತರ ಶನಿ ಆಗಿರ್ತಕ್ಕಂಥದ್ದು ಮಕರ ರಾಶಿ, ಕುಂಭರಾಶಿಯವರು ಕೂಡ ಅವ್ರಿಗೆ ಫ್ರೆಂಡ್ಸು. ಆ ರೀತಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ರಾಹು. ರಾಹುಗೆ ಬರ್ಕೊಳ್ಳಿ. ರಾಹು ಅಂದರೆ ಯಾವುದು? ಎಲ್ಲ ನಕ್ಷತ್ರ ರಾಶಿಯವರೆಗೂ ಅಂತ ತಗೋಬೇಕು. ಯಾವತ್ತೂ ತಿಳ್ಕೊಳ್ಳಿ, ಎಲ್ಲ ನಕ್ಷತ್ರ ರಾಶಿಗೂ ರಾಹು, ಎಲ್ಲ ನಕ್ಷತ್ರ ರಾಶಿಗೂ ಕೇತು, ಇವ್ರಿಗೆಲ್ಲರಿಗೂ ಫ್ರೆಂಡ್ಸ್. ಓಕೆ, ಎಲ್ರಿಗೂ ಅಡ್ಜಸ್ಟ್ ಆಗ್ತಾರೆ ಅಂದರೆ ಯಾರು ಗೊತ್ತಾ? ಇಬ್ಬರೇ, ಶನಿ, ಶುಕ್ರ. ಅಂದ್ರೇನು? ಯಾವತ್ತು ಫ್ರೆಂಡ್ಸ್ ಆಗಿರ್ತಾರೋ ಅವರೇ ಶತ್ರುಗಳಾಗ್ಬಿಡ್ತಾರೆ. ಯಾವತ್ತು ಶತ್ರುಗಳಾಗಿರ್ತಾರೋ ಹೇಳಕ್ಕಾಗಲ್ಲ. ಒಂದು ಸಮಯಕ್ಕೆ ಆ ಹುಲ್ಲು ಕಡ್ಡಿನೂ ಉಪಯೋಗಕ್ಕೆ ಬರುತ್ತೆ ಅಲ್ವಾ? ಅವನು ಮಿತ್ರ ಆಗ್ಬೋದು. ಯಾರ್ದೋ ಮುಖಾಂತರ ಶತ್ರು, ಅವನು ಪರಿಚಯನೇ ಇಲ್ಲ, ಹೊಸದಾಗಿ ಮಿತ್ರ ಆಗ್ಬೋದು. ಅದಕ್ಕೆ ಯಾರು? ಶುಕ್ರ. ಹೊಸ ಹುಡುಗಿ ಫ್ರೆಂಡ್ ಆಗ್ತಾಳೆ, ಗೊತ್ತಾಗಲ್ಲ ನಿಮಗೆ. ಯಾವತ್ತು ಬತ್ತಿ ಹಚ್ತಾಳೋ ಓಡೋಗ್ತಾಳೆ ಕೈಗೊಟ್ಟು. ಹಾಗೆ ಇಲ್ಲ, ಯಾವತ್ತಾದ್ರೂ ಜೀವನದಲ್ಲಿ ಒಂದು ತ್ಯಾಗ ಮಾಡಿ ಕೊನೆಗೆ ಒಳ್ಳೆ ಗಟ್ಟಿಯಪ್ಪ ಅಂತ ಕಟ್ಕೋಬೋದು. ಹಾಗೆ ಹುಡುಗನಿಗೂ ಅಷ್ಟೇ ಆಪೋಸಿಟ್ ಅಂಡ್ ಸೇಮ್ ರಿಯಾಕ್ಷನ್ಸ್. ಏನಂತೀರಾ? ಅದಕ್ಕೋಸ್ಕರ ರಾಹು ಅನ್ನೋದು ಎಲ್ಲ ರಾಶಿಯವರಿಗೂ, ಶುಕ್ರ ಮತ್ತು ಶನಿ ಅಂದ್ರೇನು? ತುಲಾ ರಾಶಿ, ವೃಷಭ ರಾಶಿ. ಶನಿ ಅಂದರೆ ಮಕರ ರಾಶಿ, ಕುಂಭರಾಶಿಯವರು ಫ್ರೆಂಡ್ಸ್. ಇದೆಲ್ಲ ಬರೀ ಮಿತ್ರರ ಬಗ್ಗೆ ವಿಚಾರ ಹೇಳ್ತಾ ಇರೋದು. ತದನಂತರ ಶನಿ ಗ್ರಹಕ್ಕೆ ಬರ್ಕೊಳ್ಳಿ. ಶನಿ ಗ್ರಹ ಅಂದ್ರೇನು? ಮಕರ ರಾಶಿಯಲ್ಲಿರ್ತಕ್ಕಂಥ ನಕ್ಷತ್ರದವ್ರಿಗೆ, ಕುಂಭರಾಶಿಯಲ್ಲಿರ್ತಕ್ಕಂಥ ನಕ್ಷತ್ರದವ್ರಿಗೆ ಯಾರು ಫ್ರೆಂಡ್ಸು? ಬುಧ ಮತ್ತು ಶುಕ್ರ. ಬುಧ ಅಂದರೆ ಯಾರೋ? ಮಿಥುನ್ ರಾಶಿ, ಕನ್ಯಾ ರಾಶಿ. ಶುಕ್ರ ಅಂದರೆ ತುಲಾ ರಾಶಿ ಮತ್ತು ವೃಷಭ ರಾಶಿ. ಇದು ಗಮನ ಇಟ್ಕೊಳ್ಳಿ. ಈ ಎರಡು ವ್ಯವಸ್ಥೆ ಆಯಿತು. ತದನಂತರ ಲಾಸ್ಟಲ್ಲಿ ಕೇತು. ಕೇತು ಅಂದರೆ ಎಲ್ಲವನ್ನೂ ತಗೋಬೇಕು. ಆದರೆ ಯಾವತ್ತು ತಿಳ್ಕೊಳ್ಳಿ, ರಾಹು ಅಂದರೆ ಮೇಷದಿಂದ ಹಿಡಿದು ತುಲಾವರೆಗೂ ಮಾತ್ರ ಲೆಕ್ಕ, ವೃಶ್ಚಿಕದಿಂದ ಮೀನಕ್ಕೆ ಬೇರೆ ಲೆಕ್ಕ. ಈ ಅರ್ಧ ಬರ್ಧ ಇರತಕ್ಕಂಥ ಕತ್ಲಿದೆಯಲ್ಲ ಅದನ್ನು ತಗೋಬೇಕು. ಧನು ರಾಶಿಯಿಂದ ಮಿಥುನ್ ರಾಶಿಗೆ ಹೀಗೆ ಕತ್ಲಲ್ಲಿ ತಗೋಬೇಕು. ಅದಕ್ಕೆ ಇದು ಅರ್ಧ, ಇದರ ಅರ್ಧ. ಹಾಗೆ ತಗೊಂಡಾಗ ಯಾವತ್ತು ಇವ್ರ ಮಿತ್ರ, ಇವ್ರ ಶತ್ರು ಅನ್ನೋದು ಗೊತ್ತಾಗತ್ತೆ. ಕೇತುಗೆ ಎಲ್ಲರೂ ತಗೊಳ್ಳಿ. ಶುಕ್ರ ಮತ್ತು ಶನಿ ಆಸ್ ಇಟ್ ಈಸ್. ರಾಹುಗೆ ಹೆಂಗಿತ್ತು ಹಾಗೇನೆ. ತುಲಾ ರಾಶಿ ಮತ್ತು ವೃಷಭ ರಾಶಿ, ಮಕರ ರಾಶಿ, ಕುಂಭರಾಶಿ. ನೋಡಿ, ಹೀಗೆ ಇವರೆಲ್ಲ ನೀವು ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಸರಿಯಾಗಿ ನೋಡ್ಕೊಳ್ಳಿ. ನೀವು ಎಲ್ಲೆಲ್ಲಿ ರಿಲೇಷನ್ಸ್ ಇರಲಿ, ಗಂಡ ಹೆಂಡತಿನೇ ಇರಲಿ, ಯಾಕೆ ಗಲೀಜು, ಮಧ್ಯೆ ಕಿರಿಕು, ಮಧ್ಯೆ ಅವ್ರಿಗೆ ಇವ್ರಿಗೆ ಇರ್ತಕ್ಕಂಥ ಅಪಸ್ವರಗಳು, ಅಥವಾ ಇವ್ರಿಗೆ ಕಂಡ್ರೆ ನಾನೇನೋ ಪ್ರೀತಿಯಾಗಿ ಮಾತಾಡ್ತಿದ್ದೀನಿ, ಆದರೆ ಅವ್ನಿಗೇನೋ ಒಂಥರ ನನ್ನ ಮೇಲೆ ಒಂದು ಇದು ಅರ್ಥ ಆಗಲ್ಲ ಅನ್ನೋ ಥರ ಇರುತ್ತೆ. ಹಾಗೆ ಇದನ್ನು ಸರಿಪಡಿಸೋದು ಹೇಗೆ ಅಂದರೆ ಆಗಕ್ಕೆ ಸಾಧ್ಯವಿಲ್ಲ. ಈ ಗ್ರಹಗಳಿಗೆ ನನಗೆ ನಿನ್ನ ಕಂಡ್ರೆ ಇಷ್ಟ ಇರಬಹುದು, ನಿಮಗೆಲ್ಲರಿಗೂ ನನ್ನ ಕಂಡ್ರೆ ಇಷ್ಟ ಇರೋದು ಗ್ಯಾರಂಟಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವುಗಳು ನಿಮ್ಮ ಕುಟುಂಬ ಹೀಗೆ ನೋಡ್ಕೊಳ್ಳಿ.